ಯಾವಾಗಲೂ ಎಲ್ರಿಗೂ ಒಳ್ಳೆಯದನ್ನು ಬಯಸೋ ಈ ನಿಮ್ಮ ಗುಣ ಎಲ್ರಿಗೂ ಇರಲ್ಲ. ನಿಜ ಹೇಳಬೇಕು ಅಂದರೆ ನೀವೊಂಥರ ಆ ದೇವ್ರು ಕೊಟ್ಟಿರೋ ಕಾಣಿಕೆ ಅನಿಸುತ್ತೆ. ನಿಜಕ್ಕೂ ನಿಮ್ಮನ್ನು ಸ್ನೇಹಿತೆಯಾಗಿ ಪಡೆದಿರೋದು ನನ್ನ ಪುಣ್ಯ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತು ಯಾಕಾಡ್ತೀರಾ ಜನನಿಯವರೇ? ನಾನು ಎಲ್ಲರ ಥರ ಸಾಮಾನ್ಯ ಮನುಷ್ಯಳಷ್ಟೆ. 4 ದಿನ ಇರೋ ಈ ಬದುಕಲ್ಲಿ ಎಲ್ಲರ ಜೊತೆ ನಗ್ನಗ್ತಾ ಪ್ರೀತಿಯಿಂದ ಇರಬೇಕನ್ನೋದೇ ನನ್ನ ಆಸೆ. ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮೇಲೆ ಪ್ರೀತಿ ಜೊತೆಗೆ ಗೌರವನೂ ಇಟ್ಟಿದ್ದೀನಿ. ನಮ್ಮಿಬ್ಬರ ಸಂಬಂಧ ಕೊನೆಯವರೆಗೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ನಮ್ಮಿಬ್ಬರು ಈ ಅಕ್ಕ ತಂಗಿ ಸಂಬಂಧ ಯಾವಾಗಲೂ ಹೀಗೆ ಇರುತ್ತೆ. ಈ ಸಂಬಂಧಕ್ಕೆ ಯಾರು ಹುಳಿ ಹಿಂಡೋದಕ್ಕಾಗಲ್ಲ. ಸರಿ, ನಾನಿನ್ನು ಹೊರಡ್ಲಾ? ಸರಿ, ಹೋಗಿ ಬನ್ನಿ. ಫ್ರೆಂಡ್ಸ್, ಬೇರೆಯವ್ರು ಕಚ್ಚಾಡ್ತಿದ್ರೆ ನೋಡೋಕ್ಕೆ ಎಷ್ಟು ಮಜಾ ಬರುತ್ತಲ್ವಾ? ಹೌದು, ಯಾರು ಖುಷಿಯಾಗಿರಬಾರ್ದು, ಎಲ್ಲ ಕಚ್ಚಾಡ್ತಿರ್ಬೇಕು. ನಾನು ಅದನ್ನು ನೋಡಿ ಮಜಾ ತಗೊಳ್ಬೇಕು. ನನ್ನ ಜೊತೆ ನೀವು ಮಜಾ ತಗೊಳ್ಳಿ ಫ್ರೆಂಡ್ಸ್. ಹಾಂ, ಇಷ್ಟೊತ್ತಿಗೆ ಪ್ರೀತು ಜನನ ಚೆನ್ನಾಗಿ ಹೊಡೆದು ಇಬ್ಬರು ಮಧ್ಯೆ ದೊಡ್ಡ ಕಚ್ಚಾಟನೇ ನಡೀತಾ ಇರುತ್ತೆ. ಫ್ರೆಂಡ್ಸ್, ಬನ್ನಿ ಅವ್ನ ರೂಮ್ಗೆ ಹೋಗಿ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ನೋಡ್ಕೊಬರೋಣ. ಬನ್ನಿ ಫ್ರೆಂಡ್ಸ್. ಕುಡಿಯೋದಕ್ಕೆ ಹಾಲು ಇಟ್ಟಿದ್ದೀನಿ. ಇಲ್ಲ ಇಡ್ಲಾ ಅಥವಾ ಕೊಡ್ಲಾ? ಆಮೇಲೆ ಕುಡಿತೀರಾ? ಅಲ್ಲ, ತಪ್ಪು ಮಾಡಿರೋಳು ನಾನು. ಹಾಗೆ ನೋಡಕ್ಕೆ ಹೋದರೆ ಬೇಜಾರು ಮಾಡಿಕೊಂಡು ಹೀಗೆ ಕೂರ್ಬೇಕಾಗಿದ್ದು ನಾನು. ತಾವ್ಯಾಕೆ ಹೀಗೆ ಕೂತಿದ್ದೀರಾ? ಏನಾಯ್ತು ನಮ್ಮ ಯಜಮಾನ್ರಿಗೆ? ರಿತು, ಅಳ್ತಿದ್ಯಾ? ಏನಾಯ್ತು? ನಿನಗೆ ನಾನು ಅಷ್ಟು ಬೈದು ಎಲ್ಲರ ಮುಂದೆ ಅವಮಾನ ಮಾಡಿದ್ರು ನಿಂಗೆ ನನ್ನ ಮೇಲೆ ಕೋಪ ಬರ್ತಿಲ್ವಾ? ನಾನು ಬೈಬೇಕು ಅಂತ ಅನಿಸ್ತಾ ಇಲ್ವಾ? ಇಲ್ಲ. ನಿಜ ಹೇಳು. ಒಂದ್ಸಲ ಸುಳ್ಳು ಹೇಳ್ದೆ ಅಂತ ಮತ್ತೆ ಸುಳ್ಳು ಹೇಳ್ತೀನಿ ಅನ್ಕೊಂಡ್ಯಾ? ಜನನಿ, ಐಮ್ ಸಾರಿ ಆಯ್ತಾ? ಐಮ್ ರಿಯಲಿ ಸಾರಿ. ರಿತು, ಸಾರಿ ಕೇಳೋ ಅಂತ ತಪ್ಪು ನೀನೇನು ಮಾಡಿಲ್ಲ. ಯಾಕೆ ನೀನು ಇಷ್ಟೊಂದು ಒಳ್ಳೆಯವಳು? ನೀನು ಇಷ್ಟೊಂದು ಬೈದು ಇಷ್ಟೆಲ್ಲ ಅವಮಾನ ಮಾಡಿದ್ರು ನಿನ್ಗೆ ಏನೂ ಆಗಿಲ್ಲ ಅನ್ನೋ ಥರ ಇದೆಯಲ್ಲ, ಇದೆಲ್ಲ ಹೇಗೆ ಸಾಧ್ಯ? ಪ್ರೀತು, ಮೊದಲನೇದಾಗಿ ನಮ್ಮ ತಂದೆಯಿಂದ ನಾನು ಕಲ್ತಿರೋದು ಏನು ಗೊತ್ತಾ? ಯಾವುದೇ ವ್ಯಕ್ತಿ ಆಗಲಿ ಏನೇ ಮಾಡಿದ್ರು ಅದ್ರ ಹಿಂದಿನ ಉದ್ದೇಶನ ಮೊದಲು ಅರ್ಥ ಮಾಡ್ಕೋಬೇಕು. ನೀನು ನನಗೆ ಬೈದಿದ್ರ ಹಿಂದೆ ಒಳ್ಳೆ ಉದ್ದೇಶ ಇತ್ತು. ನನ್ನ ಬಗ್ಗೆ ಯಾರೂ ತಪ್ಪು ತಿಳ್ಕೊಬಾರ್ದು ಅನ್ನೋ ಕಾಳಜಿ ನಿನಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ತೆಗೆ ನಾನು ತಕ್ಕ ಸೊಸೆ ಆಗಬೇಕು ಅನ್ನೋ ಆಸೆ ಇತ್ತು. ನೀನು ನನಗೆ ಬೈದಿರೋದ್ರ ಹಿಂದೆ ಇಷ್ಟೆಲ್ಲ ಅಂಶ ಇದೆ ಅಂತ
ನನಗೆ ಯಾವಾಗಲೂ ಗೊತ್ತಾಗಿತ್ತು ಪ್ರೀತು. ಹೀಗಿರುವಾಗ ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿ ಹೇಳಿ ಹೇಳು. ಸ್ನೇಹದ ಮಹತ್ವ ಗೊತ್ತಿದೆಯಾ ನಿನಗೆ? ತ್ಯಾಗ ಮಾಡಕ್ಕದು ಸದಾ ತುಡಿತಾ ಇರುತ್ತೆ. ಅದು 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 ಸ್ನೇಹ. ನೀನ್ ಮಾಡಿದ್ದೇನು ದ್ರೋಹ. ನಿಮ್ಮನ್ನ ಜೊತೆಲಿ ಇಟ್ಕೊಳ್ಳೋದಲ್ಲ, ನೀವು ಉಸಿರಾಡಿದ ಗಾಳಿ ಕೂಡ ನನ್ನ ಮೈ ಮೇಲೆ ಸೋಕ್ಬಾರ್ದು. ಅಮ್ಮ, ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದ್ದೀರಾ? ಮಗನೇ, ಕೆಲವು ನೆನಪುಗಳು ಮನಸ್ಸಿನ ಆಳದಲ್ಲೇ ಉಳಿದು ಆಗಾಗ ದುಃಖ ಕೊಡ್ತವೆ. ಅದರ ಪರಿಣಾಮನೇ ಈ ಕಣ್ಣೀರು. ಈಗಂಥದ್ದು ಏನಾಯ್ತಮ್ಮ? ನಮ್ಮ ವೀರಣ್ಣನ ಸಂಬಂಧ ಒಡ ಹುಟ್ಟಿದವ್ರ ಥರನೇ ಇತ್ತು. ವೀರಣ್ಣ ನನಗೆ ಅಣ್ಣನೇ ಆಗಿದ್ರು. ನನ್ನನ್ನು ರಘುನ ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ನಮ್ಮ ಜೋಡಿ ರಾಧಾಕೃಷ್ಣನ್ ಥರ ಇದೆ ಅಂತ ಹೇಳೋರು. ಅದಕ್ಕೋಸ್ಕರನೇ ಈ ರಾಧಾಕೃಷ್ಣನ ವಿಗ್ರಹನ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ರು. ಅದು ಈ ದಸರಾ ಹಬ್ಬದ ದಿನನೇ. ಅದರ ನೆನಪಿನಿಂದನೇ ನಾನಿದನ್ನು ಇಷ್ಟು ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡು ಬಂದೆ. ಇಂಥ ಒಳ್ಳೆ ಸಂಬಂಧಕ್ಕೆ ಯಾರ ಶಾಪ ತಟ್ಟತೋ, ಯಾರ ಕಣ್ಣು ಬಿತ್ತೋ, ಅಥವಾ ದೇವರಿಗೆ ನಮ್ಮ ಈ ಒಳ್ಳೆ ಸಂಬಂಧ ಇಷ್ಟ ಆಗಲಿಲ್ವೋ, ಹಾಲು ಜೇನಿನ ಹಾಗಿದ್ದ ಸಂಬಂಧ ಒಡೆದೋಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಆ ನೋವು ನನ್ನನ್ನು ಕಾಡ್ತಾ ಇದೆ. ಅನುಭವಿಸ್ತಾನೆ ಇದ್ದೀನಿ. ವೀರಣ್ಣವರಿಂದ ಜೀವನದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಒಂದು ನಿರ್ಧಾರನ ಹೇಗೆ ತಗೋಬೇಕು ಅಂತ ರಘು ಹೇಳಿಕೊಟ್ರೆ, ಕಷ್ಟದ ಪರಿಸ್ಥಿತಿನ ಹೇಗೆ ಎದುರಿಸಬೇಕು, ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ವೀರಣ್ಣ ಹೇಳಿಕೊಟ್ರು. ನಾನಿವತ್ತು ಏನಾಗಿದ್ದೀನೋ ಅದರ ಹಿಂದೆ ವೀರಣ್ಣವರ ಶಕ್ತಿನೂ ಇದೆ. ವೀರಣ್ಣವರಿಂದ ಜೀವನದಲ್ಲಿ ಕಲಿತ ಪಾಠ ಅಪಾರ. ನಮ್ಮ ಬದುಕಿನ ಮೇಲೆ ಇಷ್ಟೆಲ್ಲ ಪ್ರಭಾವ ಬೀರಿರೋ ವೀರಣ್ಣ ಇಲ್ಲಿವರೆಗೂ ಬಂದು ನನ್ನ ನೋಡದೆ ಹೋಗಿದಾರಲ್ಲ, ನನಗದು ಹೇಗಾಗ್ತಿದೆ ಗೊತ್ತಾ? ಅವ್ರು ಬಂದಿದ್ದಾರೆ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಸಾಕಿತ್ತು. ನಾನೇ ಖುದ್ದಾಗಿ ಹೋಗಿ ಅವರನ್ನು ಭೇಟಿ ಮಾಡಿ ಬರ್ತಿದ್ದೆ. ಕೊನೆ ಪಕ್ಷ ಅವರನ್ನು ನೋಡೋ ಭಾಗ್ಯ ಆದರೂ ಸಿಕ್ತಿತ್ತು. ನನ್ನನ್ನು ಕ್ಷಮಿಸ್ಬೇಡಿ ಅಮ್ಮ. ನೀವು ಅವ್ರನ್ನ ನೋಡೋಕ್ಕಾಗದೆ ಇರೋದಕ್ಕೆ ನಾನು ಒಂಥರ ಕಾರಣ. ಏನು ಹೇಳ್ತಿದ್ಯಪ್ಪ ಆದಿ? ವೀರಣ್ಣನ ನಾನು ನೋಡೋಕ್ಕಾಗದೆ ಇರೋದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯಾ?
ಅವ್ರ ಪಾರ್ವತಿ ಮನೆಗೆ ಬಂದಿದ್ದ ವಿಷಯ ನನಗೆ ಗೊತ್ತಿತ್ತು. ಬುದ್ಧಿಯವ್ರು ಬಂದಿರೋ ವಿಷಯ ಅರಸನ್ ಕೋಟೆಗೆ ಗೊತ್ತಾಗಬಾರ್ದು ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅವರು ನಾನು ನನ್ನ ಮಗಳನ್ನ ಮಾತ್ರ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂದರು. ಅವ್ರು ಬಂದಿರೋದು ಅರಸನ ಕೋಟೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಕಂಡೀಷನ್ ಹಾಕಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ನಿಮಗೆ ಸತ್ಯ ಹೇಳಿಲ್ಲ ಅಮ್ಮ. ಯಾಕೆ ಅಂದರೆ ಆ ಟೈಮಲ್ಲಿ ಜನನಿ ಅವ್ರನ್ನ ಭೇಟಿ ಮಾಡೋದು ಮುಖ್ಯ ಅಂತ ನನಗೆ ಅನ್ನಿಸ್ತು ಅಮ್ಮ. ಅದಕ್ಕೆ ನಿಮ್ಮಿಂದ ಸತ್ಯ ಮುಚ್ಚಿಟ್ಟೆ. ಆ ವಿಷಯ ಹೇಳೋಣ ಅಂತಲೇ ನಾನು ಇವಾಗ ಬಂದಿದ್ದು. ಹೋಗ್ಲಿ ಬಿಡು ಆದಿ, ಅವ್ರನ್ನ ನೋಡೋ ಅದೃಷ್ಟ ಇವತ್ತು ನನಗಿರಲಿಲ್ಲ ಅನ್ಸುತ್ತೆ. ಆದರೆ ಅಪ್ಪ ಮಗಳು ಒಂದಾದ್ರಲ್ಲ, ನನಗದೇ ದೊಡ್ಡ ಸಂತೋಷ. ಅವ್ರು ಬಂದ ಸುದ್ದಿ ನನ್ನ ಕಿವಿಗೇನಾದರೂ ಬಿದ್ದು ನಾನು ಅವ್ರನ್ನ ನೋಡಕ್ಕೆ ಹೋಗಿದ್ದಿದ್ರೆ ಕೋಪ ಮಾಡಿಕೊಂಡು ವೀರಣ್ಣ ಹೊರಟೋಗಿರೋರು. ಆಗ ಅವರಿಬ್ರು ಒಂದಾಗ್ತಿರ್ಲಿಲ್ಲ. ಜನನಿ ನೊಂದ್ಕೋತಾ ಇದ್ಲು. ಏನು ಮಾಡೋಕ್ಕಾಗಲ್ಲ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡೆ ಸಮಾಧಾನ ಮಾಡ್ಕೋತೀನಿ. ಯೋಚನೆ ಮಾಡಬೇಡಿ ಅಮ್ಮ. ಇವತ್ತು ಹೇಗೆ ಜನನಿ ಮತ್ತು ಅವ್ರ ತಂದೆ ಒಂದಾದರೂ ಹಾಗೆ ನಾವು ಮತ್ತು ಅವರು ಒಂದಾಗೋ ಟೈಮ್ ಆದಷ್ಟು ಬೇಗ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೂ ಆ ನಂಬಿಕೆ ಇದೆ ಆದಿ. ಆ ಭರವಸೆ ಮೇಲೆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ದೀನಿ. ಅಯ್ಯಯ್ಯೋ, ಯುದ್ಧ ಆಗುತ್ತೆ ಅಂತ ನಾನು ನೋಡಕ್ ಬಂದ್ರೆ ಇಲ್ಲಿ ಸಂಧಾನ ಆಗೋಗ್ಬಿಟ್ಟಿದೆ. ಛೇ 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 ಛೇ, ನಾನು ಹಿಂಡಿದ್ದು ನಿಂಬೆ ಹುಳಿ ಕೇಸರಿ ಬಾತ್ ಆಗ್ಬಿಟ್ಟಿದೆ. ಲೇ ದಾಮಿನಿ, ಯಾಕೋ ನಿನ್ನ ಟೈಮೇ ಸರಿ ಇಲ್ಲ ಕಣೆ, ಹೋಗಿ ಬಿತ್ಕೋ ಹೋಗೆ. ಯಾಕೆ ನಾನು ಇಷ್ಟೊಂದು ಒಳ್ಳೆಯವಳಾಗ್ಬಿಟ್ಟೆ? ನಿನ್ನ ತಾಳ್ಮೆ ಮುಂದೆ ನಾನೇನೂ ಅಲ್ಲ. ಒಂದು ನಿಜ ಹೇಳ, ನಿನ್ನ ನನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಐ ಲವ್ ಯು ಸೋ ಮಚ್. ಐ ಲವ್ ಯು ಸೋ ಮಚ್. ಅಳ್ಬೇಡ ಪ್ರೀತು, ನಿನ್ನ ಹತ್ರ ನನಗೂ ಅಳು ಬರಲ್ವಾ? ಗಂಡ ಹೆಂಡತಿ ಅಂದಮೇಲೆ ಈ ಥರ ಜಗಳ, ಬೈಗುಳ, ಮನಸ್ತಾಪ ಇದೆಲ್ಲ ಬರುತ್ತೆ ಹೋಗುತ್ತೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬಾರ್ದು ಅಷ್ಟೆ. ಇಬ್ಬರಲ್ಲೊಬ್ಬರು ಕಾಂಪ್ರಮೈಸ್ ಆಗಲೇಬೇಕು. ಇಲ್ಲ ಅಂದರೆ ಜೀವನ ಮಾಡೋದಕ್ಕಾಗಲ್ಲ. ಈಗ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ನಿನ್ನನ್ನು ಮಾತಾಡಿಸ್ದೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ಈ ಹಠ, ಕೋಪ ಎಲ್ಲ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಆಗಿದ್ದನ್ನ ಅಲ್ಲಲ್ಲೇ ಮರ್ತು ಬಿಡಬೇಕು. ಆಗ ಗಂಡ ಹೆಂಡತಿ ಜೀವನ ಚನ್ನಪಟ್ಟಣದ ಬೊಂಬೆ ಥರ ಬೊಂಬಾಟಾಗಿರುತ್ತೆ. ಆದಿ ಐ ಆಮ್ ಸಾರಿ ಆದಿ. ಅತ್ತೆ ಕೊಟ್ಟು ಬೇರ್ಗಳನ್ನ ನನಗೆ ಬೇಕಾದ ಕಡೆ ಸ್ಯಾಂಪಲಿಗೆ ಕಳಿಸ್ಬಿಟ್ಟೆ ಆದಿ. ಸೊ ನೀವು ಅಂದ್ಕೊಂಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗತ್ತೆ ಆದಿ. ಈ ಥರ ಏನಾದರೂ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಮನೆಯಿಂದ ಒದ್ದು ಹೊರಗೆ ಕಳಿಸ್ತಾರೆ. ಅದಕ್ಕೆ ಆದಿ ಬರ್ತಿದ್ದಂಗೆ ಓಡೋಗಿ ಜೋರಾಗಿ ತಪ್ಕೊಂಡು ಗೊಳೋ ಅಂತ ಹತ್ಬಿಡ್ತೀನಿ. ಆಮೇಲೆ ಸುಳ್ಳಿನ ಸರ್ಪಳಿ ಕಟ್ಟಿದ್ರಾಯ್ತು. ಅನುಷ್ಕಾ, ನನ್ನ ರೂಮಲ್ಲಿ ಏನು ಮಾಡ್ತಾ ಇದೆಯಾ? ಆದಿ
ಅನುಷ್ಕಾ ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಸಾರಿ ಆದಿ. ಅನುಷ್ಕಾ ಏನು ವಿಷಯ ಅಂತ ಮೊದಲು ಹೇಳು. ಯಾಕೆ ಸಾರಿ ಕೇಳ್ತಾ ಇದೆಯಾ? ಅಂತ ತಪ್ಪು ನೀನೇನು ಮಾಡಿದೆ? ತಪ್ಪು ನಾನು ಮಾಡದೇ ಇರ್ಬೋದು ಆದಿ, ಆದರೆ ನಾನು ಯಾರಿಗೆ ಬೇರನ್ನ ಕೊಟ್ಟು ಕಳ್ಸಿದ್ನೋ ಅವರಿಂದ ತಪ್ಪಾಗಿದೆ. ಅಂದರೆ ಅತ್ತೆ ನನಗೆ ಸ್ಯಾಂಪಲ್ ಟೆಸ್ಟ್ಗೆ ಅಂತ ಕೊಟ್ಟು ಬೇರನ್ನ ನಾನೊಬ್ಬ ವ್ಯಕ್ತಿ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ. ಆ ವ್ಯಕ್ತಿ ಫೋನ್ಗೆ ಸಿಗ್ತಿಲ್ಲ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನಂಗೆ ಯಾಕೋ ಏನೋ ಆಗತ್ತೆ ಅನ್ನಿಸ್ತಿದೆ ಆದಿ. ಅತ್ತೆ ಹತ್ರ ಹೇಳಿದ್ರೆ ಅವ್ರು ಎಲ್ಲಿ ಏನು ಅನ್ಕೋತಾರೋ, ಎಲ್ಲಿ ಗಾಬರಿ ಆಗ್ತಾರೋ ಅಂತ ಈ ವಿಷಯನ ನಿನ್ನ ಹತ್ರ ಹೇಳೋದಕ್ಕೆ ಬಂದೆ ಆದಿ. ಅನುಷ್ಕಾ, ಸ್ವಿಚ್ ಆಫ್ ಆಗಿರೋದಕ್ಕೆ ಯಾಕೆ ಟೆನ್ಷನ್ ಆಗಬೇಕು? ಮೋಸ್ಟ್ಲಿ ಬ್ಯಾಟ್ರಿ ಲೋ ಆಗಿರಬೇಕು. ಸ್ವಲ್ಪ ವೆಯ್ಟ್ ಮಾಡೋಣ ಇರು. ಇಲ್ಲ ಆದಿ, ಸ್ಯಾಂಪಲ್ಗೆ ಕಳಿಸಿ ತುಂಬ ಟೈಮ್ ಆಯಿತು. ಆ ಕೆಲಸ ಮುಗಿಸೋದಕ್ಕೆ ಅವನಿಗೆ ಅರ್ಧ ಗಂಟೆ ಸಾಕು, ಆದರೆ ಈಗಾಗಲೇ ಅರ್ಧ ದಿನ ಆಗೋಗ್ಬಿಟ್ಟಿದೆ. ಅದು ಅಲ್ಲದೆ ಅವನು ಅಲ್ಲಿಗೆ ಹೋಗ್ತಿದ್ದಂಗೆ ನಂಗೆ ಫೋನ್ ಮಾಡಲೇಬೇಕು ಅಂತ ಹೇಳಿದ್ದೆ. ಇದೆಲ್ಲ ನೋಡ್ತಾ ಇದ್ರೆ ಅವನೇನಾದರೂ ಬೇರೆ ಕಂಪ್ನಿ ಜೊತೆ ಕೈ ಜೋಡಿಸಿ. ಅನುಷ್ಕಾ, ಏನೇನೋ ಯೋಚನೆ ಮಾಡಬೇಡ. ಸರಿ, ನೀನು ಹೋಗು. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಿ ಆದಿ. ನಿನ್ನ ಮುಂದೆ ನಾನು ತುಂಬ ಚಿಕ್ಕವನಾಗ್ಬಿಟ್ಟೆ ಜನನಿ. ಆದರೆ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಯಾಕೆ ಗೊತ್ತಾ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು, ಎಷ್ಟು ವಿನಯವಂತೆ, ಎಷ್ಟು ರೂಪವಂತೆ. ಆಮೇಲೆ 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 ಎಕ್ಸೆಟ್ರಾ 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 ಎಕ್ಸೆಟ್ರಾ. ಇಂಥ ಮುದ್ದಾದ ಮುಖದಲ್ಲಿ ಕಣ್ಣೀರು ಬರೋ ಥರ ಮಾಡಿಬಿಟ್ನಲ್ಲ ನಾನೆಷ್ಟು ಕೆಟ್ಟವನಲ್ವಾ? ಓಯ್, ಈ ಕೆಟ್ಟವನೇ ನನಗೆ ತುಂಬ ಇಷ್ಟ. ಓಯ್, ಇವಾಗ ಸಮಾಧಾನ ಇದೆಯಾ? ಆಯಿತು. ಪ್ರಾಮಿಸ್? ಪ್ರಾಮಿಸ್. ಮತ್ತೆ ಸುಮ್ಮನೆ ಇದೆಯಾ? ನಿನ್ನ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದು ನಾನಲ್ವಾ? ಅದಕ್ಕೆ ನಾನು ಮೊದಲು ಕೊಡ್ತೀನಿ. ಇಲ್ಲ, ನಿನ್ನ ಮನ್ಸಿಗೆ ನೋವಾಗೋ ಥರ ನಾನು ನಡ್ಕೊಂಡಲ್ವಾ, ಅದಕ್ಕೆ ನಾನೇ ಕೊಡ್ತೀನಿ. ಇಲ್ಲ, ನಾನು ಮೊದಲು ಕೊಡ್ತೀನಿ. ನಾನು ಇಲ್ಲ ನಾನು. ಸರಿ ಬಿಡು, ಇಬ್ಬರು ಮನಸ್ಸಿಗೂ ನೋವಾಗಿದೆಯಲ್ವಾ, ಅದಕ್ಕೆ ಓ, ಅರ್ಥ ಆಯ್ತು ಬಿಡು.